ಬಂದ್ರಾ? ಏನಿವತ್ತು ನಮ್ಮ ಹಳ್ಳಿ ನೆನಪು ಬಂದಿದೆ ಅನ್ಸುತ್ತೆ. ನಿಮ್ಮನ್ನೆಲ್ಲ ನೋಡಿ ಎಷ್ಟು ದಿನ ಆಗಿತ್ತು. ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ಹ್ಞೂ ಚಿಕ್ಕಮ್ಮ, ಎಲ್ಲ ಆರಾಮಾಗಿತ್ತು. ದಿವ್ಯಾ, ನಿಮ್ಮ ಅಣ್ಣಂದಿರು ಬಂದಿದ್ದಾರೆ, ಕುಡಿಯೋಕೆ ನೀರು ತಗೊಂಡ್ ಬಾ. ಹೆಂಗಿದ್ದೀರಾ ಅಣ್ಣ? ನಾವು ಚೆನ್ನಾಗಿದ್ದೀವಿ, ನೀವು ಹೆಂಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಏನಿವತ್ತು ಎಲ್ಲ ರೆಡಿ ಆಗಿದ್ದೀರಾ? ಏನು ಸಮಾಚಾರ? ಅಣ್ಣ, ಇವತ್ತು ಸಂಕ್ರಾಂತಿ ಹಬ್ಬ, ಅದಕ್ಕೆ ನಾವು ರೆಡಿ ಆಗಿದ್ದೀವಿ. ಏನು ಇವತ್ತು ಹಬ್ಬನಾ? ನಮ್ಗೆ ರಜಾ ಇದ್ರೇನೆ ಹಬ್ಬ ಇದ್ದಂಗೆ. ಏನಂತೀಯ ಭೀಮಾ? ಸರಿಯಾಗಿ ಹೇಳ್ದೆ ನೋಡು. ಇವರಿಬ್ರು ಪೇಟೆಗೆ ಸೇರ್ಕೊಂಡು ಹೀಗ ಹೋಗಿದ್ದಾರೆ. ಇವರಿಗೆ ನಮ್ಮ ಹಬ್ಬದ ಬಗ್ಗೆ ತಿಳಿಸೋಣ ಬಾ. ಯಾಕೆ ಇಲ್ಲಿ ಬದ್ದಾರಾಗಿನ ಗುಡ್ಡೆ ಹಾಕಿದ್ದಾರೆ? ಅಣ್ಣ, ಸಂಕ್ರಾಂತಿ ಸುಗ್ಗಿ ಹಬ್ಬ, ಅದಕ್ಕೆ ರೈತರು ತಾವು ಬೆಳೆದ ಬೆಳೆನ ರಾಶಿ ಮಾಡಿ ಇವತ್ತು ಪೂಜೆ ಮಾಡ್ತಾರೆ. ಓ, ಇದೇ ಹಬ್ಬಕ್ಕ ಹಸುಗಳಿಗೆ ಬಣ್ಣ ಹಚ್ಚೋದು, ಪೂಜೆ ಮಾಡೋದು, ಕಿಚ್ಚಾಯಿಸೋದು? ಹಾ ಅಣ್ಣ, ಇದೇ ಹಬ್ಬ. ಸಂಕ್ರಾಂತಿ ಹಬ್ಬ ಅಂದ್ರೆ ಇಷ್ಟನಾ? ಅಯ್ಯೋ ಇಲ್ಲ ಅಣ್ಣ, ಇದನ್ನ ತಗೊಳ್ಳಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಎಂಬ ಗಾದೆ ಮಾತನ್ನೇ ಮರ್ತ್ಬಿಟ್ರಾ? ಎಳ್ಳು ಬೆಲ್ಲ ಇಲ್ಲದೆ ಸಂಕ್ರಾಂತಿನೇ ಇಲ್ಲ. ಯಾಕೆ ಎಳ್ಳು ಬೆಲ್ಲ ತಿನ್ಬೇಕು? ಅಣ್ಣ, ಚಳಿಗಾಲದಲ್ಲಿ ನಮ್ಮ ಚರ್ಮ ಒಣಗಿರುತ್ತೆ. ಎಳ್ಳು ಬೆಲ್ಲ ತಿನ್ನೋದ್ರಿಂದ ನಮ್ಮ ಚರ್ಮದ ಕಾಂತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಎಳ್ಳು ಬೆಲ್ಲ ತಿನ್ಬೇಕು. ಒಂದು ಹಬ್ಬದಲ್ಲಿ ಇಷ್ಟೆಲ್ಲ ವೈಜ್ಞಾನಿಕ ಕಾರಣಗಳಿದೆಯಾ? ಹೌದು ಮತ್ತೆ. ಬನ್ನಿ ಈಗ ನಮ್ಮ ಹಬ್ಬದ ಸಂಭ್ರಮನ ಕಣ್ತುಂಬ ನೋಡೋಣ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ, ನಮ್ಮ ಹಸ್ತದಿಂದ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹಿಗ್ಗಿ ಬಂದಿತು, ನಮ್ಮ ಬಾಳಿನಲ್ಲಿ ಹಾಗೆ ಬಂದಿತು. ಸುಗ್ಗಿಕಾಲ ಹಿಗ್ಗಿ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿತು.
ಸಮಾಧಾನ ಮಾಡುತ್ತಾರೆ. ತಿಂಗಳ ಹೊರತಲಿ ತಂಪಿನ ಹೊತ್ತಲಿ ಹಂದಿಯ ಪದಗಳ ಹಾಡ್ಯಾವ್ರೆ. ಹಳ್ಳಿ